ಮಾನ್ಯ ಸಭಾಧ್ಯಕ್ಷರೇ, ನಾವಲ್ಲ, ಇಲಾಖೆಯೇ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 970 ಲೋಡು ಟಿಪ್ಪರ್ಸು. ಚಲುವರಾಯಸ್ವಾಮಿ ಸಾಹೇಬ್ರೆ, 970 ಲೋಡು ಇಲ್ಲಿ ನೋಡಿ, ಇಲ್ಲೇ ಇದೆ, FIR ಕಾಪಿ ಇದೆ. ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ. ಬೇಕು ಅಂತ ಒಬ್ಬ ನಿರಪರಾಧಿ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ. ಇದು ಒಂದು ದಿನಕ್ಕೆ 100ರಿಂದ 150 ಲೋಡ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 7-8 ಕ್ರಷರ್ಸ್ ಇದೆ. 8 ಕ್ರಷರ್ಸಿಂದ ಪರ್ಮಿಟೇ ಇಲ್ಲ, ರಾಯಲ್ಟಿ ಹೋಗ್ತಾ ಇದೆ. ಇವರು 20,000 ಟನ್ನು ಅಂತಾರೆ. ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ 20,000 ಟನ್ನು ಪರವಾನಗಿ ತಾತಾರೆ. ಇದು MR ರವಿಕುಮಾರ್ ಬರೀ 7,000, ಇನ್ನು 13,000 ಟನ್ನು ಪರ್ಮಿಟೇ ಇಲ್ಲ. ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ಹೇಳ್ತಾ ಇರೋದು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಂದೇ ಮನೆ, ರೋಡ್ಗಳೊಂದು ಉಳಿತಾ ಇಲ್ಲ ನಮ್ಮಲ್ಲಿ. ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ, ಅವನು ತಮ್ಮ, ಅವನದೇನು ಬರೀ 5,000 ಟನ್ನು 5,000 ಟನ್ನು ಅಂತ ಅಂದರೆ, ಇಲ್ಲಿ ಅಲ್ಲಿ 5,000 ಟನ್ನು ಅಂತಾರೆ ಚಲುವರಾಯಸ್ವಾಮಿ. ಅವ್ರು ಕೊಟ್ಟರೆ ರಿಪ್ಲೈ, ನಾವಲ್ಲ. ಇಲ್ಲಿ ಕನಿಷ್ಠ 20ರಿಂದ 25,000 ಒಂದು ಟನ್ ಹೊಡಿತಾರೆ ಸ್ವಾಮಿ. ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ. ಡೀಮ್ಡ್ ಫಾರೆಸ್ಟಲ್ಲಿ ಹೊಡಿತಾವ್ರೆ, ಲೂಟಿ ನಡೀತಾ ಇದೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ರಾಯಲ್ಟಿ ಒಂದು ಕಡೆ, ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯುಟೇಷನ್ ಬಂದವರು ಯಾರೋ ವೆಂಕಟೇಶ್ ಅಂತ ಹೇಳಿ, ಅವನು ನಿಂತ್ಕೊಂಡು ಹೊಡಿಸ್ತಾವ್ರೆ. ನಮ್ಮದೇನಿಲ್ಲ, ರಾಯಲ್ಟಿ ಬರಲಿ, ಸರ್ಕಾರಕ್ಕೆ ನೀವು ದುಡ್ಡಿಲ್ಲ, ಅನ್ನಭಾಗ್ಯ ಗ್ಯಾರಂಟಿ ಇದೈತಲ್ಲ ಸರ್, ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಚಲವಣ್ಣರಿಗೆ ಮಾಡಿಸ್ಕೊಡ್ತೀವಿ. ಬೇಡ ಲೂಟಿ ಹೊಡ್ಕೊಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಇದು ಈ ಥರ ಇದೆ. 8 ಕ್ರಷರ್ಗಳು ಕಾನೂನು ಬಾಹಿರವಾಗಿ. ಆಮೇಲೆ ಪರಿಶಿಷ್ಟ ಸಮಾಜ ಜಮೀನವಲ್ಲ, ಅವನು ಬಿಡ್ತಾ ಇಲ್ಲ, ಅಲ್ಲೂ ಹೊಡೆಯೋದು. ಇದೇ ಇಲ್ಲ ಜಾಗದ್ದು, ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು. ಶ್ರೀಮಠದ ಕಾವಲು ಯಾವುದೂ ಬಿಡ್ತಾ ಇಲ್ಲ. ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡೋಕೆ ಹೊರಟಿದ್ದಾರೆ. BJP ಗೌರ್ಮೆಂಟ್ ಬಂದರೆ BJP ಪರ ಇರ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ. ಈ ಪರಿಸ್ಥಿತಿ ನಮ್ಮ JDS ಇಲ್ಲ. ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆ ಎರಡೇ, ಕಾಂಗ್ರೆಸ್ಸು JDS. ಇಲ್ಲಿ BJP ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ. ದೇವೇಗೌಡರು ಇರೋದು ಪಾರ್ಟಿ. ಚಲವಣ್ಣಿಗೆ ಗೊತ್ತಿದೆ. ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿ. ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ. ಈಗಾಗಲೇ ಫಾರೆಸ್ಟ್ ಇಲಾಖೆಯೇ ಕೇಸ್ ಹಾಕ್ಯಾರ, ಡಿಮ್ಡ್ ಫಾರೆಸ್ಟ್ ಅಂತ. ನಾವು ಹೇಳೋದು ಪೊಲೀಸ್ ಇಲಾಖೆಯವ್ರು ಕೊಟ್ಟಿರೋದು, ನಾನಲ್ಲ. ಆಮೇಲೆ ಪೊಲೀಸ್ನವ್ರು ಬರೀತಾ ಇದ್ದಾರೆ, ನಿಮ್ಮ ಹಿರಿಯ ಭೂವಿಜ್ಞಾನಿಗಳು 16, 11, 25ರಲ್ಲಿ ಈ ಥರ ಸುಮಾರು 970 ಟಿಪ್ಪರ್ ಅಂದರೆ ಒಂದು ಟಿಪ್ಪರಲ್ಲಿ 25 ಟನ್ ಇರುತ್ತೆ. 970 ಅಂದರೆ ಎಷ್ಟಾಯಿತು? ಕನಿಷ್ಠ 2,000 ಟನ್. ಇಲ್ಲಿ ನೋಡಿ, ನಾನು ಬರೆದಿರೋದೆಲ್ಲ ಪೊಲೀಸ್ ಇಲಾಖೆಯರು ಇಷ್ಟಿದೆ, ಏನಿದೆ ಡೀಟೇಲ್ ಕೊಡಿ ಅಂತ ಬರೆದಿದ್ದಾರೆ. ಸಮಗ್ರವಾಗಿ ತನಿಖೆ ನಡೆಸಬೇಕು. ಈಗ ಬೇರೆ ಎಲ್ಲದಕ್ಕೂ SIT ಮಾಡ್ತೀರಿ, ಮಾಡಿ. ಇದಕ್ಕೆ ಲೂಟಿ ನಡೀತಾ ಇದೆ ಜಿಲ್ಲೆಯಲ್ಲಿ, ಒಂದು SIT ಮಾಡಿ, ಸರ್ಕಾರಕ್ಕೆ ಒಂದು 4,000 ಕೋಟಿ ಮಾಡ್ಕೊಳ್ಳಿ. ನಾವೇನು ಬೇಡ ಅಂತ. ಇಡೀ ರಾಜ್ಯದಲ್ಲಿ ಹಿಂಗೆ ನಡೀತಾ ಇದೆ ದಂಧೆ. ಇದನ್ನು ನೋಡಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸರ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಾಜಿ ಸಚಿವರು, ಹಿರಿಯ ನಾಯಕರು ರೇವಣ್ಣವರು, ಮಂಜು ಅವರಿಬ್ಬರು ಈ ವಿಚಾರದಲ್ಲಿ ಗಮನ ಸೆಳೆದಿದ್ದಾರೆ. ನನಗೆ ಒಂದು ಆಶ್ಚರ್ಯ, 94ರಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ನಮ್ಮ ರೇವಣ್ಣ ಸಾಹೇಬ್ರೆ ಅಲ್ಲಿ ಶಾಸಕರು. ಆಮೇಲೆ ಯಾವ ಸರ್ಕಾರ ಬಂದರೂ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ, ಅದರಲ್ಲೇನು ನೋ ಡೌಟ್. ಈಗೇನಾರ ಸಣ್ಣ ಪುಟ್ಟ ಗೊತ್ತಿಲ್ಲ ಇನ್ವಾಲ್ವ್ ಆಗ್ತಾರೋ ಇಲ್ವೋ, ಇಲ್ಲಿವರೆಗೆ ಅಂತ ಒಪ್ತೀಯಲ್ಲಪ್ಪ. ಅವರು ಒಪ್ಪಿದ್ರು, ಅವರ ಸಭಾನಾಯಕರು. ಇಲ್ಲಿವರೆಗೆ ಸಚಿವರು. ಇದನ್ನು ಯಾಕೆ ಇಲ್ಗಂಟ ಬಿಟ್ಕೊಂಬಂದಿರೋ ಗೊತ್ತಿಲ್ಲ. ಸಚಿವರಿಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಮುಂದೆ ಸಬ್ ಕಮಿಟಿ ಇದೆ, ಯಾರ್ಯಾರು ಬ್ಯಾಲೆನ್ಸ್ ಇದೆ, ಒನ್ ಟೈಮ್ ಸೆಟ್ಲು ಮಾಡೋರು, ಕೋರ್ಟು ಕೇಸು ಇವೆಲ್ಲ ಹೋದರೆ ರಿಕವರಿ ಮಾಡಲಿಕ್ಕಾಗಲ್ಲ, ಇವ್ರ ಹತ್ರ ದುಡ್ಡು ಕಟ್ಟಿಸ್ಲಿಕ್ಕಾಗಲ್ಲ. ಒನ್ ಟೈಮ್ ಸೆಟ್ಲು ಮಾಡಿ ಪೂರ್ಣ ಪ್ರಮಾಣದಲ್ಲಿ ದುಡ್ಡನ್ನು ಕಟ್ಟಿಸ್ಬೇಕು ಅಂತ, ಜೊತೆಗೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಅಂತಾರೆ. ಒಂದು ಸೆಟ್ಲ್ಮೆಂಟ್ ಮಾಡೋದಿಲ್ಲ, ನಾನು ಸುಮ್ಮನೆ ಸೆಟ್ಲ್ಮೆಂಟ್ ಮಾಡಕ್ ಹೋಗ್ಬೇಡಿ. ಹೇಳ್ತೀನಿ, ರಾಜ್ಯದಲ್ಲೆಲ್ಲ ಹೇಳಿದ್ರಲ್ಲ, ರಾಜ್ಯದಲ್ಲೆಲ್ಲ ಈ ಥರ ಇದೆ. ಇಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಏನು ಬಾಕಿ ಬರಬೇಕು ಅದನ್ನು ನಾವು ವಸೂಲಿ ಮಾಡ್ತೀವಿ, ಅದರಲ್ಲಿ ಎಣ್ಣೆ ಮಾತಿಲ್ಲ. ವಸೂಲಿ ಕಾನೂನು. ನಿಮಿಷ ಇರೋಣ, ನೀನು ಮಂತ್ರಿ ಆಗಿದ್ದಾನೆ ಯಾಕಣ್ಣ?
ಹೇಳಪ್ಪ. ಸ್ವಲ್ಪ ಸಮಾಧಾನ ಸೊ ವಸೂಲಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ, ಖಂಡಿತ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಂಡು ವಸೂಲಿ ಮಾಡ್ತೀವಿ. ಎರಡನೇದು ಕಾನೂನು ಬಾಹಿರವಾಗಿ ಏನಾದ್ರು ಇವ್ರ ಕಾಲದಲ್ಲಿ ಕೊಟ್ಟಿದ್ರೆ, ನಾವಂತೂ ಕೊಟ್ಟಿದ್ದಲ್ಲ, ಇವ್ರ ಕಾಲದಲ್ಲಿ ಏನಾದ್ರು ಕೊಟ್ಟಿದ್ರೆ ಅದು ಈಗ ಕಾನೂನು ಬಾಹಿರವಾಗಿದ್ದರೆ ಖಂಡಿತ ಅದಕ್ಕೆ ಸ್ಟಾಪ್ ಮಾಡಲಿಕ್ಕೂ ಕ್ರಮ ತಗೊಳ್ಳಿ. ಇದು ಮೊನ್ನೆ ಸಭಾಧ್ಯಕ್ಷೆ 2015ರಲ್ಲಿ 94 ಅಂದ್ರು, ಇಲ್ಲಿ 2015 ಹೋಗ್ಲಿಲ್ಲ, ಮಂಜೂರಾತಿ ಮಾಡಿರೋದು ಅವ್ರ ಕಾಲದಲ್ಲೇ. ಕಾಂಗ್ರೆಸ್ ಪಕ್ಷ ನಿಮ್ ಕಾಲದಲ್ಲಿ ಕೊಟ್ಟಿದ್ದೀರೋ ಬೇರೆ ಕಾಲದಲ್ಲಿ ಕೊಟ್ಟಿದ್ದೀರೋ, ನನಗೆ ಒಟ್ಟು ಒಳನರಸೀಪುರ ಬೇರೆಯವ್ರದ್ದಲ್ಲ ಅಣ್ಣ. ದೇವೇಗೌಡರು ಬಿಟ್ರೆ ಕುಮಾರಣ್ಣ, ಇದು ಎಂಥದ್ದು ರೇವಣ್ಣ. ಈಗ ಬಿಟ್ಟು ಯಾರ್ದಾರ ಇದೆಯಾ ಅಂತ ಹೇಳಕ್ ಆಗಲ್ಲ. ಒಳನರಸೀಪುರನ ಅದು ಯಾರ ಕಾಲದಲ್ಲಾರ ಕೊಟ್ಟಿರ್ಲಿ, ನೀವು MLA ಇದ್ರಿ, ಸೊ ದೇವೇಗೌಡರು ಸಾಹೇಬರು ಹಿಂದೆ ಇದ್ರು, ನೀಗಿದೀಯಾ ಅಲ್ವಾ? ಇರೋ ಸತ್ಯ. ಕ್ರಮ ತಗ ಅಂತ ಹೇಳಿದೀರಾ, ಖಂಡಿತ ಕ್ರಮ ತಗ. ಮಂಜಣ್ಣ ಮಾನ್ಯ ಸಭಾಧ್ಯಕ್ಷರೇ, ನಾವಲ್ಲ, ಇಲಾಖೆರೆ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 970 ಲೋಡು ಟಿಪ್ಪರ್ಸು, ಚಲುವರಾಜ ಸ್ವಾಮಿ ಸಾಹೇಬ್ರೆ, 970 ಲೋಡು. ಇಲ್ಲಿ ನೋಡಿ, ಇಲ್ಲೇ ಇದೆ, FIR ಕಾಪಿ ಇದೆ. ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ, ಬೇಕು ಅಂತ ಒಬ್ಬ ನಿರಪರಾಧ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ. ಇದು ಒಂದು ದಿನಕ್ಕೆ 100ರಿಂದ 150 ಲೋಡ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 7-8 ಕ್ರಷರ್ಸ್ ಇದೆ. 8 ಕ್ರಷರ್ಸಿಂದ ಪರ್ಮಿಟೇ ಇಲ್ಲ, ರಾಯಲ್ಟಿ ಹೋಗ್ತಾ ಇದೆ. ಇವರು 20,000 ಟನ್ನು ಅಂತಾರೆ. ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ 20,000 ಟನ್ನು ಪರವಾನಗಿ ತಾತಾರೆ. ಇದು MR ರವಿಕುಮಾರ್ ಬರೀ 7,000, ಇನ್ನು 13,000 ಟನ್ನು ಪರ್ಮಿಟೇ ಇಲ್ಲ. ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ಹೇಳ್ತಾ ಇರೋದು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಂದೇ ಮನೆ, ರೋಡ್ಗಳೊಂದು ಉಳಿತಾ ಇಲ್ಲ ನಮ್ಮಲ್ಲಿ. ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ, ಅವನು ತಮ್ಮ, ಅವನದೇನು ಬರೀ 5,000 ಟನ್ನು 5,000 ಟನ್ನು ಅಂತ ಅಂದರೆ, ಇಲ್ಲಿ ಅಲ್ಲಿ 5,000 ಟನ್ನು ಅಂತಾರೆ ಚಲುವರಾಜ ಸ್ವಾಮಿ ಅವ್ರು ಕೊಟ್ಟರೆ ರಿಪ್ಲೈ, ನಾವಲ್ಲ. ಇಲ್ಲಿ ಕನಿಷ್ಠ 20ರಿಂದ 25,000 ಒಂದು ಟನ್ ಹೊಡಿತಾರೆ ಸ್ವಾಮಿ. ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ. ಡಿಮುಡ್ ಫಾರೆಸ್ಟಲ್ಲಿ ಹೊಡಿತಾವ್ರೆ, ಲೂಟಿ ನಡೀತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ರಾಯಲ್ಟಿ ಒಂದು ಕಡೆ, ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯುಟೇಷನ್ ಬಂದವ್ರು ಯಾರೋ ವೆಂಕಟೇಶ್ ಅಂತ ಹೇಳಿ, ಅವನು ನಿಂತ್ಕೊಂಡು ಓಡಿಸ್ತಾವ್ರೆ. ನಮ್ಮದೇನಿಲ್ಲ, ರಾಯಲ್ಟಿ ಬರಲಿ, ಸರ್ಕಾರಕ್ಕೆ ನೀವು ದುಡ್ಡಿಲ್ಲ, ಅನ್ನಭಾಗ್ಯ ಗ್ಯಾರಂಟಿ ಐತಲ್ಲ ಸರ್, ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಕೆಲವೊಂದರಿಗೆ ಮಾಡಿಕೊಡ್ತೀವಿ. ಬೇಡ ಲೂಟಿ ಹೊಡ್ಕೊಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಇದು ಈ ಥರ ಇದೆ. 8 ಕ್ರಷರ್ಗಳು ಕಾನೂನು ಬಾಹಿರವಾಗಿ. ಆಮೇಲೆ ಪರಿಶಿಷ್ಟ ಸಮಾಜ ಜಮೀನವಲ್ಲ, ಅವನು ಬಿಡ್ತಾ ಇಲ್ಲ, ಅಲ್ಲೂ ಹೊಡೆಯೋದು, ಅಲ್ಪ ಇದೇ ಇಲ್ಲ ಜಾಗದ್ದು, ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು. ಶ್ರೀಮಠದ ಕಾವಲು ಯಾವುದು ಬಿಡ್ತಾ ಇಲ್ಲ. ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡೋಕೆ ಹೊರಟಿದ್ದಾರೆ. BJP ಗೌರ್ಮೆಂಟ್ ಬಂದರೆ BJP